ಈ ತರ ತಾಡ್ಪಲ್ ಎತ್ತಿ ಅಂತ ನಿನ್ನೆನೆ ಹೇಳಿದ್ರು, ಇವಾಗ ಎತ್ಕೊಂಡ್ವಿ. ಯಾಕಂದ್ರೆ ಒಳಗಡೆ ಹಣ್ಣಿಗೆ ಡ್ಯಾಮೇಜ್ ಆಗಬಾರ್ದು, ಗಾಳಿ ಆಡ್ಬೇಕಂತ ಟೊಮೊಟೊಗೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಟೈರ್ ಹೊಡೆದೋಯ್ತು ಒಂದು ನೋಡಿ, ಯಾವ ಥರ ಹೊಡೆದೋಯ್ತು ಅಂದರೆ ಬಾಂಬ್ ಹೊಡೆದೋದಂಗೆ ಹೊಡೆದೋಯ್ತದು. ಬೆಲ್ಟ್ ಅಂತೂ ಏನಿಲ್ಲ ನೋಡಿ, ಫುಲ್ ಕಿತ್ಕೊಂಡು ಹೊರಗೆ ಬಂದೈತೆ. ಜೊತೆಗೆ ಬಂಪರ್ ನೋಡಿ ಮಡ್ಗಾಡು ಕಿತ್ಕೊಂಡು ಹೊರಗೆ ಬಂದೈತೆ. ಆ್ಯಕ್ಚುಲಿ ಟೈರ್ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಇದು ಬಂದು ಏರ್ ಬಂದೈತೆ ಟೈರ್, ಹಂಗಾಗಿ ಹೊರಗಡೆನೇ ಹಾಕಿದ್ದೀನಿ. ಇಲ್ಲ ಐತೆ ಏರೋದು ಕಾಣಂಗಿಲ್ಲ. ಕರೆಕ್ಟಾಗಿ ಇವಾಗ ಶಾದ್ನಗರ್ ಟೋಲ್ ಹತ್ರ ಬಂದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ ಇನ್ನೊಂದು 30 ಕಿಲೋಮೀಟರ್ ಹೋದ್ರೆ ರಿಂಗ್ ರೋಡ್ ಸಿಗುತ್ತೆ. ಹೆವಿ ಟ್ರಾಫಿಕ್ ಇರುತ್ತೆ. ಸತತವಾಗಿ 4 ಅವರ್ ಎಲ್ಲೆಲ್ಲೂ ನಿಲ್ಸಿಲ್ಲ, ನಾನ್ ಸ್ಟಾಪ್ ಆಗಿ ಓಡಿಸ್ಕೊಂಬಂದು ಕಮ್ಮಾರೆಡ್ಡಿ ಹತ್ರ ಸೈಡ್ಗೆ ಹಾಕಿರೋದು. ಹೈದರಾಬಾದ್ಗಿನ ಹಿಂದೆ ಗಾಡಿ ಎತ್ಕೊಂಡಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಇವಾಗ ಟೈಮ್ ಅಂದರೆ ಕರೆಕ್ಟಾಗಿ 8 ಗಂಟೆ ಆಗ್ತೈತೆ. ಹಿಂದೆ ಏನು ಕಾಣ್ತೈತೋ ಇದು ಕರ್ನಾಟಕದ ಲಾಸ್ಟ್ ಪೆಟ್ರೋಲ್ ಪಂಪು. ಯಾವ ರೋಡಲ್ಲಪ್ಪ ಹೋಗ್ತಾ ಇದೀವಿ ಅಂದರೆ ಇವಾಗ ನಾವು ಮಡಕ್ಸಿರಾಯಿಂದ ಆಂಧ್ರಾಗೆ ಹೋಗ್ತಾ ಇದ್ದೀವಿ. ಮಡಕ್ಸಿರಾಯಿಂದ ಎಂಟ್ರಿ ಆಗಿದೆ. ತುಮಕೂರಿಂದ ಕೊರಟಗೆರೆ, ಮಧುಗಿರಿಯಿಂದ ಮಡಕ್ಸಿರಾ ಬಂದು ಬರ್ತಾ ಇರೋದು. ಇಲ್ಲ ಸೈಡ್ಗೆ ಹಾಕಿದ್ದೀವಿ. ಇಲ್ಲ ಡೀಸೆಲ್ ಹಾಕ್ಸಿದ್ದಾಯಿತು. ನಮ್ಮ ದರ್ಶನರು ಒಂದು 2 ಅವರ್ ಓಡಿಸಿದ್ರು. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ ಮತ್ತೆ. ಯಾಕಂದರೆ ಇಲ್ಲಿ ರೇಟ್ ಕಮ್ಮಿ, ಮತ್ತು ಆಂಧ್ರಕ್ಕೆ ಹೋದರೆ ಜಾಸ್ತಿ ಆಗೋಗುತ್ತೆ. ಅದೊಂದು ಇದೊಂದು 2 ಬಂಕ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಇದರಿಂದ ಆಂಧ್ರ ಸಿಗುತ್ತೆ, ಬಟ್ ಇಲ್ಲಿಗೆ ಬಂದಮೇಲೆ ಕರ್ನಾಟಕ. ಇದೊಂದೂರು ಕರ್ನಾಟಕ. ಈ ಥರ ತಾಡ್ಪಲ್ ಎತ್ತಿ ಅಂತ ನಿನ್ನೆನೆ ಹೇಳಿದ್ರು, ಇವಾಗ ಎತ್ಕೊಂಡ್ವಿ. ಯಾಕಂದರೆ ಒಳಗಡೆ ಹಣ್ಣಿಗೆ ಡ್ಯಾಮೇಜ್ ಆಗಬಾರ್ದು, ಗಾಳಿ ಆಡ್ಬೇಕಂತ ಟೊಮೊಟೊಗೆ. ನೋಡಿ ಇಲ್ಲಿ ಟೊಮೊಟೊ ಇರೋದು, ಅಲ್ಲಿ ಎಳ್ಳಿರೋದು, ಅದರಿಂದ ತೆಂಗಿನಕಾಯಿ ಇರೋದು. ತೆಂಗಿನಕಾಯಿ ಹೆಂಗಿದ್ರು ನಡೆಯುತ್ತೆ, ಟೊಮೊಟೊಗೆ ಗಾಳಿ ಆಡಲೇಬೇಕು. ಇವಾಗ ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಇವಾಗ ಆಂಧ್ರ ಪ್ರದೇಶ್ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಪೆನ್ಗೊಂಡ ಇನ್ನೊಂದು 30 ಕಿಲೋಮೀಟ್ರ್ ಐತೆ, ಹೋಗೋಣ. ನಮ್ಮ ಪೆನ್ಗೊಂಡೆಯಿಂದ 4 ಲೈನ್ ಹೈವೇ ಸಿಗುತ್ತೆ ನಮಗೆ. ಅನಂತಪುರ ಬಂದು ಇನ್ನೊಂದು 50 ಕಿಲೋಮೀಟ್ರ್ ಐತೆ. ಗಾಡಿ ಒಂದು ಹೋಟ್ಲಿತ್ತು, ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲೇ ಹೋಟ್ಲಿದೆ ಮುಂದೆಗಡೆ. ಇದೇ ಹೋಟ್ಲಿಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇವಾಗ ಸದ್ಯಕ್ಕೆ ಯಾವುದೂ ಏನು ಜರುಗಿಲ್ಲ, ಏನೂ ಎಫೆಕ್ಟ್ ಆಗಿಲ್ಲ. ಹಿಂದೆ ಕಾಯಿ ಅಂತೂ ಹಿಂದಕ್ಕೆ ಜರುಗಲ್ಲ. ಕ್ರೇಟ್ ಹೊಡೆದೋಗೋಕ್ಕೆ ಎಳ್ಳೀರು ಬಂದು ಅದಕ್ಕೆ ಹತ್ತ ಇರೋದ್ರಿಂದ ಹೊಡೆದೋಗಲ್ಲ, ಏನು ಸಮಸ್ಯೆ ಇಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಇವತ್ತಿನ ನಮ್ಮ ಟಿಫನ್ ಬಂದು ಮಸಾಲ ದೋಸೆ. ನಮ್ಮ ದರ್ಶನರು ಪೂರಿ ತಗೊಂಡಿದ್ದಾರೆ. ಪೂರಿ ಎಷ್ಟು ದೊಡ್ಡದಿದೆ ನೋಡಿ. ಮಸಾಲ ದೋಸೆ ಹೋಗಿ ರೋಸ್ಟ್ ದೋಸೆ ಆಗೋಗ್ಬಿಟ್ಟಿದೆ. ಯಾಕೋ ದೋಸೆ ತಿನ್ನೋ ಅದೃಷ್ಟನೇ ಇಲ್ಲ ನಮಗೆ ಸುಮಾರು ದಿನದಿಂದನು. ಹಿಂದೆ ಏನು ಕಾಣುತ್ತೋ ಇದೇ ಹೋಟ್ಲೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ದು. ಸದ್ಯಕ್ಕೆ ನಮ್ಮ ಗಾಡಿ ನಿಲ್ಸೋಗಿದ್ವಿ. ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಹೊಡಿತೀನಿ. ಒಂದು 6 ಅವರ್ 7 ಅವರ್ ಜರ್ನಿ. ಬನ್ನಿ. 1:30 5:30ವರೆಗೂ ನಾನು ಗಾಡಿ ಓಡಿಸ್ತೆ. 5:30 9:30ವರೆಗೂ ನಮ್ಮ ದರ್ಶನ್ ಬ್ರೋ ಗಾಡಿ ಓಡಿಸಿದ್ರು. ಕರೆಕ್ಟಾಗಿ ಶಿಫ್ಟ್ ಚೇಂಜ್. ಇವಾಗ ನೆಕ್ಸ್ಟ್ 6 ಅವರ್ ಶಿಫ್ಟ್. ಅದಾದ್ಮೇಲೆ 6 ಅವರ್ ಹಿಂಗೆ ಓಡಿಸ್ಕೊಳ್ಳೋಣ. ನಮ್ಗೆ ರಿಸ್ಕ್ ಆಗಲ್ಲ. ಅಷ್ಟೇ ಇನ್ನೇನು ಕೆಲಸ ಇಲ್ಲ. ತಿನ್ನೋದು ಗಾಡಿ ಓಡಿಸೋದು. ಇನ್ನು 5 ದಿನ ಅಷ್ಟೇ ಕೆಲಸ, ಡೆಲ್ಲಿಗೆ ಹೋಗಿ ಬರೋವರೆಗೂ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಟೈರ್ ಹೊಡೆದೋಯ್ತು ಒಂದು ನೋಡಿ, ಯಾವ ಥರ ಹೊಡೆದೋಯ್ತು ಅಂದರೆ ಬಾಂಬ್ ಹೊಡೆದೋದಂಗೆ ಹೊಡೆದೋಯ್ತದು. ಬೆಲ್ಟ್ ಅಂತೂ ಏನಿಲ್ಲ ನೋಡಿ, ಫುಲ್ ಕಿತ್ಕೊಂಡು ಹೊರಗೆ ಬಂದೈತೆ. ಜೊತೆಗೆ ಬಂಪರ್ ನೋಡಿ ಮಡ್ಗಾಡು ಕಿತ್ಕೊಂಡು ಹೊರಗೆ ಬಂದೈತೆ. ಏನು ಫುಲ್ಲು ಒಂದು ಸರಿ ಹೆಂಗೆ ಸಿಡಿತು ಅಂದರೆ ಟೈರು. ಹಿಂದೆಗಡೆ ಬರ್ತಿದ್ದು ಕಾರ್ ಅವ್ರು ಕೂಡ ಬ್ರೇಕ್ ಹೊಡ್ಕೊಂಡ್ರು. ಆರೆಂಜ್ ನೋಡಿ, ಇದಕ್ಕೆ ಕೂಡ ಬೆಂಡ್ ಆಗೈತೆ ಫ್ರಂಟಲ್ಲಿ. ಆ ಥರ ಹೊಡೆದೋಗೈತೆ ಟೈರು ನೋಡಿ. ಏನಂದರೆ ಏನೂ ಇಲ್ಲ ಟೈರಲ್ಲಿ, ಜೀವನೇ ಇಲ್ಲ. ಅದು ಹಂಗೆ ಹೊಡೆದೋಗ್ಬಿಟ್ಟೈತೆ. ಏರ್ ಬಂದು ಹೊಡೆದೋಯ್ತು ಅಥವಾ ಏನಾರ ಬೇರೆ ಪ್ರಾಬ್ಲಮ್ ಹೊಡೆದೋಯ್ತೋ ಗೊತ್ತಿಲ್ಲ. ಬಿಚ್ಚು ನೋಡಿದ್ರೆ ಗೊತ್ತಾಗೋದು. ಮೋಸ್ಟ್ಲಿ ಏರ್ ಬಂದೇ ಹೊಡೆದೋಗಿರೋದು ಅಂತ ಅನಿಸುತ್ತೆ, ಇಲ್ಲ ಹೀಟ್ ಹೊಡೆದೋಗಿರುತ್ತೆ. 2ರಾಗ ಒಂದು ಪ್ರಾಬ್ಲಮ್ ಅಷ್ಟೇ ಇದು. ಇನ್ನು ದೀಪಾವಳಿ ತುಂಬ ದೂರ ಐತೆ. ಆಲ್ರೆಡಿ ಇವಾಗಲೇ ಅಟಮ್ ಬಾಂಬ್ಗಳು ಹೊಡೆದಾಗ್ತಾ ಇದ್ದೀವಿ ನಾವು. ಏನೋ ಗೊತ್ತಿಲ್ಲ ಈ ಸರಿ ಸುಮ್ಮನೆ ಹೊಡೆದೋಗೈತೆ. ಆಲ್ರೆಡಿ ಅಣ್ಣ ಫಿಟ್ ಮಾಡಿ ಇವಾಗ ಬೋಲ್ಟ್ ಟೈಟ್ ಮಾಡ್ತಾಯಿದ್ದೆ. ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ನಮ್ಮ ಅದೃಷ್ಟಕ್ಕೆ ಇಲ್ಲೇ ಹೊಡೆದಾಯ್ತು. ಮುಂದೆನೇ 1 ಕಿಲೋಮೀಟ್ರಲ್ಲಿ ಪಂಚರ್ ಅಂಗಡಿ ಇತ್ತು, ಹಂಗಾಗಿ ಎಲ್ಲ ಇಲ್ಲೇ ಹಾಕ್ಸ್ಕೊಂಡ್ವಿ. ಗ್ರಾಚಾರ ನಮ್ಮದು ಸರಿ ಇಲ್ಲ, ಟೈಮು ನಮ್ಮದು ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸದ್ಯ ಗಾಡಿ ಇಲ್ಲೇ ಐತೆ. ಇದೇ ಹೋಟ್ಲತ್ರ ನಿಲ್ಲಿಸಿದ್ದು. ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೀರೆಲ್ಲ ತೊಟ್ಟಿ ಎಲ್ಲ ಮಾಡಿದ್ದಾರೆ ಡಾಬಾದಲ್ಲಿ, ಸಖತ್ತಾಗಿದೆ. ಇಲ್ಲೇ ಸದ್ಯಕ್ಕೆ ಗಾಡಿ ಐತೆ. ಗಾಡಿ ಎತ್ಕೊಂಡು ಹೋಗಬೇಕು. ಇದೇ ಪಂಚರ್ ಅಂಗಡಿಯವನ್ನ ಪಾಪ ಸಖತ್ ಹೆಲ್ಪ್ ಮಾಡಿದ್ರು. ಬನ್ನಿ. ಎಲ್ಲ ಪಂಚರ್ ಅಂಗಡಿಯವರು ಒಂದೇ ಥರ ಇರೋಲ್ಲ, ಎಲ್ಲರೂ ಮೋಸ ಮಾಡಲ್ಲ. ಕೆಲವರು ಒಳ್ಳೆಯವರು ಇರ್ತಾರೆ. ಇವ್ರು ನೋಡಿ ಗೊತ್ತಾಯಿತು. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ. ಇವಾಗ ಹೋಗೋಣ ಬ್ರೋ. ನಡ್ರಿ ಬ್ರೋ ಹೋಗೋಣ. ಸಾಕಾಗೋಯ್ತು ಬ್ರೋ. ಮತ್ತು ಇನ್ನೊಂದು ಸಮಸ್ಯೆ ಏನಾಯ್ತಪ್ಪ ಅಂದರೆ ನೋಡಿ, ಇದು ಕಟ್ಟೆ ಆಗೋಯ್ತು ಗುರು. ನಾವು ಹಿಂಗೆ ಕೈ ಕೂಡ ಟಚ್ ಮಾಡಿಲ್ಲ, ಏನೂ ಇಲ್ಲ. ಇದೇ ಮುರ್ಕೊಂಡು ಹೋಯ್ತು ನೋಡಿ. ಕ್ಲೀನಾಗಿ ನೋಡಿ, ಅದೇ ಕಟ್ ಆಗ್ಬಿಟ್ಟು ಹೋಯ್ತೆ ನೋಡಿ. ಶೇಕ್ ಹೆಂಗೆ ಬರುತ್ತೆ ಅಂದರೆ ಇದು ನೋಡಿ, ಇಲ್ಲಿ ಕೈ ಹೆಂಗೆ ಶೇಕ್ ಆಗ್ತಾ ಇತ್ತು. ಇದ್ರಲ್ಲಿ ಭಾರತ್ ಬೆಂಜರ್ ಯಾರನ್ನ ವೀಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ನೋಡಿ, ಡ್ಯಾಶ್ ಬೋರ್ಡ್ ಏನೈತಲ್ಲ ಇದು ಸ್ಟ್ರೆಂತೇ ಇಲ್ಲ ಗುರು. ಬೇಕಾದರೆ ಗಾಡಿಯವ್ರನ್ನ ಪ್ರತಿಯೊಬ್ಬರನ್ನು ಕೇಳಿ, ಹೆಚ್ಚು ಕಮ್ಮಿ 1917 ತಗೊಂಡಿರೋರು 100 ಜನ ಕೇಳಿ 90 ಜನ ಹೇಳೋದಷ್ಟೇ. ಈ ಪಾರ್ಟ್ ಏನಾಯ್ತು ಇಲ್ಲಿಂದ ಇಷ್ಟಿದು ಒಂದು ಸ್ವಲ್ಪನೂ ಸ್ಟ್ರೆಂತ್ ಇಲ್ಲ. ಹಿಂಗೆ ಕುಟ್ಟಿದ್ರೆ ಹಂಗೆ ಸೌಂಡ್ ಬರ್ತದೆ. ಹಿಂಗೆ ಸೌಂಡ್ ಬರಬಾರ್ದು. ಇದು ಏನಿಲ್ಲ ಸ್ಟ್ರೆಂತು. ಹಿಂಗಾಗಿ
ಇದು ಬೇಗ ಮುರಿದೋಗ್ತದೆ. ಇದಕ್ಕಿನ ಇಲ್ಲಿ ಸೌಂಡ್ ಹೆಂಗ್ ಬರ್ತದೆ ರನ್ನಿಂಗಾಗೆ ನೋಡಿ. ಇದು ನೋಡಿ ಅಲ್ಲಾಡ್ಸಿದ್ರೆ ಸ್ವಲ್ಪ ಹಿಂಗೆ ಅಲ್ಲಾಡ್ಸಿದ್ರೆ ಸಾಕು ಟಕ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಏನೂ ಮಾಡೋಂಗಿಲ್ಲ. ಇದು ಫೇಕಿಗೆ ಗಿವೇಕಿಗೆ ಹಾಕಿ ರೆಡಿ ಮಾಡೋಣ. ಇದು MC ಹಾಕ್ಬಿಡೋಣ ಬ್ಯಾಕ್ ಸೈಡ್ಗೆ ಹಿಡಿಯುತ್ತೆ. ಸದ್ಯಕ್ಕೆ ಇರಲಿ ಹಂಗೆ. ಬನ್ನಿ ಇಲ್ಲಿಂದ ಹೋಗೋಣ. ನಮ್ಮ ಗ್ರಾಚಾರ ಸರಿ ಇಲ್ಲ ಇವತ್ತು. ಎಲ್ಲ ಎರಡೆರಡು ಮುರಿದೋಗಿದ್ದಾವೆ ಎಂಬ್ರಾ. ಅದು ಒಂದೇ ಸಲ ಇಲ್ಲ, ಇದು ಮುಂಚೆ ಆಗಿತ್ತು. ನಾನು ನೋಡ್ಕೊಂಬಂದೆ. ಡೌನಾಗಿ ಬರ್ತಾ ಇದೆ, ಟೈರ್ ಹೊಡೆದು ಇರ್ಬೇಕು ಬ್ರೋ. 2 ತಿಂಗಳಿಂದ ಗ್ರಾಚಾರ ಕೆಟ್ಟೈತಂದ್ರೆ ನನಗೆ ಯಪ್ಪ, ನೀವೇ ನೋಡ್ತಾ ಇದ್ದೀರಾ, ನನ್ನ ಲೈಫಾಗಿ ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ ನಾನು 2 ತಿಂಗಳಿಂದ. ಆದಷ್ಟು ಯಾರೋ ಪಕ್ಕ ಮಾಟ ಮಂತ್ರ ಮಾಡ್ಸೋರು ನನಗೆ. ನಾನು ಅವನ್ನೆಲ್ಲ ನಂಬಲ್ಲ ಫಸ್ಟ್ ಆಫ್ ಆಲ್. ಬಟ್ ಇವಾಗ ಅನ್ನಿಸ್ತಾ ಇತ್ತು ನನಗೊಂದು ಸೀರಿಯಸ್ ಆಗಿ. ದೇವ್ರ ದಯದಿಂದ ಇವಾಗ ಸ್ಟೆಪ್ನಿ ಇರಲ್ಲ ಗಾಡಿ, ಟೈರ್ ಹೊಡೆದೋಗಿರೋ ಕಾರಣದಿಂದ ಸೇಫ್ ಆಗಿ ಡೆಲ್ಲಿಗೆ ಹೋಗಿ ಖಾಲಿ ಮಾಡಿದ್ರೆ ಸಾಕು. ಆಮೇಲೆ ಏನಾದರೂ ನಡೀತದೆ. ಆ ಕಡೆಯಿಂದ ಬರೋದು ಖಾಲಿ ಗಾಡಿ ಅಲ್ಲ, ಹಂಗಾಗಿ ಸಿಂಗಲ್ ವೀಲಾಗಿ ಬಂದು ನಡೆದೋಗ್ತದೆ. ಡೆಲ್ಲಿವರೆಗೂ ಸೇಮವಾಗಿ ಮುಟ್ಲಿ. ಆ ಟೈರ್ ಸ್ವಲ್ಪ ಏರ್ ಬಂದೈತೆ, ಬಟ್ ಏರ್ ಬಂದಿರೋ ಟೈರ್ಗಳೇ ಕೈ ಬಿಡಲ್ಲ, ಅವೇ ಕೊನೆ ಕೈ ಹಿಡಿಯೋದು ನಮಗೆ. ಆ ಧೈರ್ಯದ ಮೇಲೆ ಅದನ್ನೇ ಹಾಕೊಂಡು ಹೋಗ್ತಾ ಇದೀನಿ. ಅಲ್ಲಿಗೂ ಸೆಕೆಂಡ್ ಸೆಟ್ ಟೈರ್ ಕೇಳಿದ್ವಿ ಇದ್ರೆ ಕೊಡಿ ಅಂತ. ಇವ್ರ ಹತ್ರ ಯಾವೂ ಇಲ್ಲ. ಗ್ರಾಚಾರ ಏನು ಮಾಡೋಕ್ಕಲ್ಲ, ಹಣದ ಏನು ಬರ್ದಿರುತ್ತೋ ಅದಾಗುತ್ತೆ. ಇದರಿಂದ ಹೋಗೋಣ ಬರ್ರಿ. ಹೈದರಾಬಾದಿಂದ ಗಣೇಶ ಸೀಸನ್ ಸ್ಟಾರ್ಟ್ ಆಗೈತೆ. ಸುಮಾರು ಗಾಡಿಗಳು ಆಪೋಸಿಟ್ ಸಿಗ್ತಾ ಇದಾವೆ. ಆ ಕಡೆಯಿಂದ ಗಣೇಶ ತುಂಬ್ಕೊಂಡು ಬರ್ತಾ ಇದಾವೆ. 4-5 ಗಾಡಿ ನೋಡಿದ್ವಿ. ಎಷ್ಟೆಷ್ಟು ದೊಡ್ಡವಲ್ಲ ಗುರು, ದೊಡ್ಡದು. ಫಸ್ಟ್ ಹೋಗಿದ್ದಂತೂ ಸಕ್ಕ ದೊಡ್ಡದಿತ್ತು. ಅದು ನಿಮಗೆ ತೋರ್ಸಕ್ಕಾಗ್ಲಿಲ್ಲ. ಒಂದೇ 1 ಸೆಕೆಂಡ್ ಬಂತಿಲ್ಲ. ಹಾಕ್ತೀನಿ ನೋಡಿ ಆ ಕ್ಲಿಪ್ಪು. ಆಟೋದಿಂದ ಬಿದ್ದೋಗಿರಂಗಿದ್ದಾನೆ. ಆಕ್ಸಿಡೆಂಟ್ ಆಯ್ತೆ, ಕೈ ಕಾಲೇನೋ ಆದಂಗೈತೆ. ಸೈಡ್ಗೆ ಹಾಕಿಬ್ರ ನೋಡೋಣ. ಸೈಡ್ಗೆ ಹಾಕಿ ಬೈಕಲ್ ಅನ್ಸುತ್ತೆ. ಹಾಕಿ ನೋಡೋಣ. ಜಸ್ಟ್ ಏನೂ ಆಗಿರ್ಲಿಲ್ಲ, ಬಿದ್ದಿಯಾನೆ, ಕಾಲು ಮುರಿದೈತೆ. ನೋಡ್ಕೊಂಡ್ ಬಂದ್ವಿ ಅಷ್ಟೇ. ಹೋಗೋಣ ಬನ್ನಿ ನಮ್ಮ ಪಾಡಿಗೆ ನಾವು. ಮತ್ತೆ ಜಾಸ್ತಿ ನಿಲ್ಸಿದ್ರೆ ಜಾಮಾಗಿ ಹೋಗುತ್ತೆ. ಏನ್ಬ್ರೋ ಬೈಕಿಂದ ಬಿದ್ದಿರೋದು? ಅದೇ ಬೈಕಿಂದ ಬಿದ್ದಿರೋದು ಅವನು. ಬೈಕ್ ಅಲ್ಲಿತ್ತಲ್ಲ ಲೆಫ್ಟ್ ಸೈಡಲ್ಲಿ. ಅಡುಟೂಗೆ ಬರ್ತಾರೆ ಗುರು. ಲೆಫ್ಟ್ ನೋಡಲ್ಲ, ರೈಟ್ ನೋಡಲ್ಲ. ಈ ಕಡೆ ಭಾಳ ರ್ಯಾಶಪ್ಪ ಬೈಕ್. ತೆಲಂಗಾಣ ಒಳಗೆ ಇವಾಗ ಎಂಟ್ರಿ ಆಗ್ತಾ ಇದೀವಿ. ಇಲ್ಲ ಬಾರ್ಡರ್ ಇದೆ ಹಿಂದಗಡೆ. ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಏನ್ಬ್ರೋ 200 ರೂಪಾಯಿ ಇಸ್ಕೊಂಡು ಹೋಗ್ತು. 200 ರೂಪಾಯಿನ ಏನು ಲೋಡು ಅಂತ? ವೆಜಿಟೇಬಲ್ಸ್, ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂತ 200 ಕೊಟ್ಟಿದೆ. 200 ಇಸ್ಕೊಂಡು 300 ಕೊಟ್ಟ ವಾಪಸ್. ಕಚ್ಚಾ ಮಾಲ್ ನೋಡಿದ್ರೆ 200, ಸುಕ್ಕ ಮಾಡಿದ್ರೆ 100 ರೂಪಾಯಿ. 100 ರೂಪಾಯಿ. ಹೋಗೋಣ. ಮುಂದೆ 2 ಮೇವಾತಿ ಗಾಡಿಗಳಿದಾವೆ. ಅವ್ನು ಹಿಡ್ಕೊಂಡ್ಬಿಟ್ರೆ ಅವ್ರ ಜೊತೆಗೆ ಹೋಗ್ಬಿಟ್ರೆ ಸಾಕು. ಅವ್ರ ಪಕ್ಕಾ ಟೈಮ್ ಹೊಡಿಯೋ ಗಾಡಿಗಳು ಮೇವಾತಿ ಗಾಡಿಗಳು. ಹಿಂದೆ ಮೇವಾತಿ ಅಂತಂದ್ರೆ ಬರ್ಸ್ಬಿಟ್ಟವ್ರು ಅವ್ರು. ಎಲ್ಲಿಂದ ಎಲ್ಲಿಗೆ ಹೋದ್ರು ನಾವು ಈ ನದಿ ಮಾತ್ರ ನೋಡೋದು ಬಿಡಲ್ಲ. ಸಾಂಗ್ಲಿ ಲೈನ್ ಅಡ್ಡಾಡ್ಬೇಕಾದ್ರೆ ದಿನ ನೋಡ್ತೀವಿ ನದಿ. ಇವತ್ತು ತೆಲಂಗಾಣದಲ್ಲಿ ನೋಡ್ತಾ ಇದೀವಿ. ಯಾವ ನದಿ ಹೇಳಿ ಇದು? ಗೆಸ್ ಮಾಡಿ ನೋಡೋಣ. ಇದು ಬಂದು ಕೃಷ್ಣಾ ನದಿ. ಇದು ಕೃಷ್ಣಾ ನದಿ ಬ್ರಿಡ್ಜು. ನಾವು ಸಾಂಗ್ಲಿಯಲ್ಲಿ ದಿನ ನೋಡ್ತೀವಲ್ಲ ನದಿ, ಹೋಗ್ತಾ ಬರ್ತಾ ಅದೇ ನದಿ ಇದು. ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇದು ಕೃಷ್ಣಾ ನದಿನೇ. ಈ ಸಾರಿ ಎಲ್ಲ ಕಡೆ ಅಷ್ಟೇ. ಎಷ್ಟೋ ಡ್ಯಾಮ್ಗಳಿಗೆ ನೀರು ಸ್ಟೋರ್ ಮಾಡಿಟ್ರು ಕೂಡ ಈ ರೇಂಜ್ಗೆ ನೀರು ಹರಿತಾ ಇದೆ ನದಿಗಳಲ್ಲಿ. ಈ ಥರ ರಸ್ತೆ ಮಧ್ಯೆ ಗಾಡಿ ಕೆಟ್ಟೋಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಲೇಡ್ಗಳು ಹೋದಂಗಿದಾವೆ. ಆ್ಯಕ್ಚುಲಿ ಟೈರ್ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಇದು ಬಂದು ಏರ್ ಬಂದೈತೆ ಟೈರ್, ಹಂಗಾಗಿ ಹೊರಗಡೆನೇ ಹಾಕಿದ್ದೀನಿ. ಎಲ್ಲೈತೆ ಏರೋದು ಕಾಣಂಗಿಲ್ಲ. ಹಿಂಗೆ ಸೈಡ್ ಏರ್ ಬಂದೈತೆ ಒಂದು ಕಡೆ, ಮತ್ತೆ ಹಿಂಗೆ ಒಳಗಡೆ ಹಿಂಗೆ ಓಪನ್ ಆಗ್ಬಿಟ್ಟೈತೆ. ಇಲ್ಲೂ ಕೆಳಗೆ ಮೋಸ್ಟ್ಲಿ ಕೆಳಗಿರ್ಬೇಕು, ಹಂಗಾಗಿ ಕಾಣ್ತಾ ಇಲ್ಲ ಬ್ರೋ. ಈ ಥರ ಓಪನ್ ಆಗಿದೆ. ಇದ್ರ ಮೇಲೂ ನಂಬಿಕೆ ಇಲ್ಲ. ಯಾವಾಗ ಎಲ್ಲಿ ಹೋಗುತ್ತೋ, ಎಲ್ಲಿ ಕೈ ಕೊಡುತ್ತೋ ಅನ್ನಂಗೆ ಆಗ್ಬಿಟ್ಟೈತೆ. ನೋಡೋಣ, ಅರ್ಧ ದಾರಿಗೆ ಹೋಗೋಣ. ಏನೋ ಒಂದು ಬೇರೆ ಪ್ಲಾನ್ ಮಾಡಿದ್ದೀವಿ, ಹೇಳ್ತೀನಿ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಿಪ್ ಏನಪ್ಪ ಪ್ಲಾನ್ ಮಾಡಿದ್ದೀನಿ ಅಂದರೆ, ಇದು ಮಡ್ಗಾಡ್ ತೆಗ್ದಾಕ್ಸ್ಬಿಡ್ತೀನಿ. ಇದೇನಾಯ್ತೋ ಇದು ಫುಲ್ ತೆಗ್ದಾಕ್ಸ್ಬಿಟ್ಟು ನಾವು ವೈಟಲ್ಲಿ ಮ್ಯಾಟ್ ಇದಾವಲ್ಲ ಆ ಥರದ್ದು ಹಾಕ್ಸೋಣ ಅಂತ. ಈ ಥರ ಟೈರ್ ಹೊಡೆದೋದಾಗ ಇದೆಲ್ಲ ಕಿತ್ಕೊಂಡು ಹೊರಗೆ ಬಂದ್ಬಿಡ್ತದೆ. ಮ್ಯಾಟ್ ಆದರೆ ಏನೂ ಆಗಲ್ಲ. ನೋಡಿ ಇದು ಎಷ್ಟು ಬೆಂಡ್ ಆಗೈತೆ, ಆವಾಗಲೇ ತೋರಿಸ್ದಂಗೆ ಇದು ವೇಸ್ಟ್ ಆಗಿಬಿಡೈತೆ. ಎರಡನ್ನೂ ತೆಗಿಸ್ತೀನಿ. ಇದು ಅದು 3 ತೆಗಿಸ್ಬಿಟ್ಟು ಎಲ್ಲ ಕಡೆ ಮ್ಯಾಟ್ ಹಾಕ್ಸ್ಬಿಡೋಣ ಅಂತ. ಏನಂತಿರೋದು? ನಾವು ವೈಟಲ್ಲಿ ಹಂಗೆ ಮ್ಯಾಟ್ ಕೂಡ ಹಾಕ್ಸಿರೋದು. ಎಲ್ಲ ತೆಗಿಸ್ಬಿಟ್ಟು 2 ಕಡೆಗೆ ತೆಗ್ದಾಕ್ಸ್ಬಿಟ್ಟು ಮ್ಯಾಟ್ ಹಾಕ್ಸೋಣ. ವೇಸ್ಟ್, ಸುಮ್ಮನೆ ವೇಸ್ಟ್ ಆಗೋಯ್ತು. ಇವಾಗ ಇದೆಲ್ಲ ಕಟ್ಟಾಗೋಗೈತೆ. ಕೆಳಗಿಂದೆಲ್ಲ ರಬ್ಬರ್ ಮ್ಯಾಟ್ ಎಲ್ಲ ಕೆಟ್ಟಾಗೋಗೈತೆ. ಇದು ನೋಡಿ ಎಲ್ಲಿಗೆ ಹೋಗ್ಬಿಡ್ದೈತೆ ನೋಡಿ ಬ್ರೋ. ಇದು ಆ್ಯಕ್ಚುಲಿ ಕೆಳಗಡೆ ಇತ್ತು, ನನ್ನ ಮೇಲೆ ಓಹೋ. ಬನ್ನಿ ಹೋಗೋಣ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆಂದು ಸಾಕಾಗೋಯ್ತು. ಸದ್ಯಕ್ಕೆ ಇವಾಗ ಮಳೆ ಹನಿ ಬೀಳ್ತಾ ಐತೆ. ಎಷ್ಟು ಖುಷಿ ಆಗ್ತೈತೆ ಅಂದರೆ ಆನಂದ ಪರಮಾನಂದ.
ಇಲ್ಲಿಂದ ಹೈದ್ರಾಬಾದ್ ಇನ್ನೊಂದು 70 ಕಿಲೋಮೀಟರ್ ಐತೆ. ಟೈಮ್ ಪಿಕಪ್ ಆಗಿಲ್ಲ ಇವತ್ತೆ, ನೈಟ್ ಪಿಕಪ್ ಮಾಡೋಣ. ನೈಟ್ ನಾನ್ ಸ್ಟಾಪ್ ಆಗಿ ಹೊಡಿಯೋಣಂತೆ. ಇಲ್ಲೇನೋ ರೋಡ್ ಕೆಲಸ ಮಾಡ್ತಾ ಇದಾರೆ ನಮ್ಮ ಸಬ್ಸ್ಕ್ರೈಬರ್ ಅವರು, ಹಂಗಾಗಿ ಇಷ್ಟೊಂದು ಜಾಮ್ ಆಗೈತೆ ಅಂದ್ರೆ ಇಲ್ಲಿ ಗಾಡಿಗಳೇ ಪಾಸ್ ಆಗ್ತಾ ಇಲ್ಲ, ಅಷ್ಟೊಂದು ಜಾಮ್ ಆಗ್ಬಿಟ್ಟೈತೆ. ಏನ್ ಕತೆನೋ ಏನೋ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಆಯ್ತಲ್ಲ ಒಬ್ರು ಬಂದು. 20 ನಿಮಿಷದಿಂದ ಜಾಮಲ್ಲಿ ತಗಲಾಕೊಂಡಿರೋದು, ಬರೇ 1 ಕಿಲೋಮೀಟರ್ ಪಾಸ್ ಮಾಡಕ್ಕೆ. ಬಿಡಿ ನುಗ್ತವ್ರೆ ಗಾಡಿಯವ್ರು, ಆ ಕಡೆ ಈ ಕಡೆ ಎಲ್ಲ ಕಡೆ ಹೊಡಿತವ್ರೆ. ಏನು ಮಾಡಂಗಿಲ್ಲ, ಕಚ್ಚಾ ಮಾಲ್ ಗಾಡಿಗಳು ನಾವು ಹೊಡಿಲೇಬೇಕು, ಇಲ್ಲಾಂದ್ರೆ ಸುಮ್ಮನೆ ತಲೆನೋವು. ಟೈಮ್ ಪಿಕಪ್ ಆಗಿಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್, ಹಂಗಾಗಿ ನಾವು ಲೆಫ್ಟ್ ಕೇಳ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಈ ಕಡೆ ಆಂಧ್ರ ಕಡೆಯವರೆಲ್ಲ ಹೈದ್ರಾಬಾದ್ಗೆ ಬರೋಕ್ಕೆ ಎಲ್ಲ ಕಾರ್ಗಳಿಗೆ ಬರೋದ್ರಿಂದ ಇವಾಗ ಸ್ವಲ್ಪ ಟ್ರಾಫಿಕ್ ಜಾಮು. ಇನ್ನೊಂದು ಸ್ವಲ್ಪ ಜಲ್ದಿ ಬಂದಿದ್ರೆ ಸ್ವಲ್ಪ ಬೆಟ್ರ್ ಇರೋದೇನು ಬ್ರೋ. ನಮ್ದು ಲೇಟ್ ಆಗೋಯ್ತು, ನೈಟ್ ಬಿಟ್ಟಿದ್ದೆ ಲೇಟ್, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಇನ್ನೇನು ಸ್ವಲ್ಪ ದೂರ ಉಂಟಷ್ಟೇ. ಕರೆಕ್ಟಾಗಿ ಇವಾಗ ಶಾದ್ನಗರ್ ಟೋಲ್ ಹತ್ರ ಬಂದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ ಇನ್ನೊಂದು 30 ಕಿಲೋಮೀಟರ್ ಹೋದ್ರೆ ರಿಂಗ್ ರೋಡ್ ಸಿಗುತ್ತೆ. ಹೆವಿ ಟ್ರಾಫಿಕ್ ಇರುತ್ತೆ. 30 ಕಿಲೋಮೀಟರ್ ನಿಧಾನಕ್ಕೆ ಹೋಗ್ಬಿಡೋಣ, ಹಂಗೂ ಹಿಂಗೂ ಮಾಡ್ಕೊಂಡು. ಇಲ್ಲ ಊಟ ಮಾಡ್ಕೊಂಡು ಬಿಟ್ಬಿಡೋಣ. ಇವಾಗ ಟೈಮ್ ಬಂದು ಆಲ್ರೆಡಿ 7 ಗಂಟೆ, ಹಂಗಾಗಿ ಊಟ ಮಾಡ್ಕೊಂಡು ಬಿಟ್ಬಿಟ್ರೆ ನಾನ್ ಸ್ಟಾಪ್ ನೈಟ್ ಎಲ್ಲ ಹೊಡೆದ್ಬಿಡ್ಬೋದು. ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಬೆಳಗ್ಗೆ ಟಿಫನ್ ಜಾಸ್ತಿ ಆಗೋಯ್ತು ಅಂತ ಅಷ್ಟೇ. ಇಲ್ಲೇ ಡಾಬಾ ಹತ್ರ ನಿಲ್ಸಿದೀವಿ, ಏನಾರ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಒಂದೇ ಸರಿ ಬಿಟ್ಬಿಡೋಣ. ಬ್ರೋ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಬಿಡೀರಿ ಬ್ರೋ, ಹೋಗೋಣ. ಹೊಟ್ಟೆಸ್ಬಿಡೈತೆ ನನಗಂತೂ. ಹೌದಾ? ಇವತ್ತಿನ ನಮ್ದು ಊಟ ಬಂದು ಚಿಕನ್ ಕರ್ರಿ ಮತ್ತೆ ರೋಟಿ ತಿಂತಾ ಇದೀವಿ. ಮಧ್ಯಾಹ್ನ ಊಟ ಮಾಡಿಲ್ಲ, ಹಂಗಾಗಿ ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಒಳ್ಳೆ ಊಟ ತಗೊಂಡು ಮಾಡ್ತಾ ಇದೀವಿ. ಟೇಸ್ಟ್ ಅಂತೂ ಸೂಪರ್ ಆಗೈತೆ, ಫಸ್ಟ್ ಕ್ಲಾಸ್ ಆಗಿ. ಮತ್ತೆ ಕೂಲರ್ ಹಾಕ್ಸ್ಕೊಂಡು ಕೂತ್ಕೊಂಡಿದೀವಿ ತಣ್ಣಗಿರ್ಲಿ ಅಂತ. ಈಟ್ಗೆ ಸಖತ್ ಕೂಲ್ ಆಗೈತೆ. ಇದೇ ಡಾಬ್ದಲ್ಲೇ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ದು. ಹೆಂಗಿತ್ತು ಬ್ರೋ ಊಟ? ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್. ಶಾದ್ನಗರ್ ಟೋಲ್ ಬಿಟ್ಟು ನೆಕ್ಸ್ಟ್ ಟೋಲ್ ಪಾಸ್ ಮಾಡ್ತಿದ್ದಂಗೆ ಡಾಬಾ ಐತೆ. ಯಾರನ್ನ ಬಂದರೆ ಟ್ರೈ ಮಾಡಿ, ಸಖತ್ತಾಗೈತೆ ಊಟ ಎಲ್ಲ. ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಆಗಿ ಹೊಡಿಬೇಕು. ಇವಾಗ ಡ್ಯೂಟಿ ನಮ್ಮದು. ಬೆಳಗ್ಗೆ ನಾನು ಟೈರ್ ಪಂಚರ್ ಹಾಕಿನೋ ಮುಂಚೆ ಹೊಡೆದಿದ್ದು ಅಷ್ಟೇ ಗಾಡಿ. ನಮ್ಮ ದರ್ಶನನೇ ಜಾಸ್ತಿ ಓಡಿಸ್ಕೊಳ್ತಾರೆ. ಏನಿಲ್ಲ, ಇನ್ನೇನು ರಿಂಗ್ ರೋಡ್ ಹತ್ಬೇಕು. ರಿಂಗ್ ರೋಡ್ ಹತ್ತತ್ರ ಬಂದಿದ್ದೀವಿ. ಇನ್ನೊಂದು 6-7 ಕಿಲೋಮೀಟರ್ ಐತೆ. ಹೆವಿ ಟ್ರಾಫಿಕ್, ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಐತೆ ಟ್ರಾಫಿಕ್ ಆಗ್ಲಾಕೊಂಡು. ಆಗ್ತಾನೆ ಇಲ್ಲ ಹೋಗಕ್ಕೆ. ಅದರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಆ ಕಡೆ ಅನಂತಪುರ ಕರ್ನೂಲ್ ಕಡೆ ಇರೋರೆಲ್ಲ ಹೈದ್ರಾಬಾದ್ಗೆ ಬರೋರೆಲ್ಲ ಇವತ್ತೇ ಈ ಟೈಮಲ್ಲೇ ಬರೋದ್ರಿಂದ ಸಿಕ್ಕಾಪಟ್ಟೆ ಕಾರ್ಗಳು. ಬೇರೆ ಟೈಮಾಗಿ ಬರೋ ಕಾರ್ಗಳು ನೋಡೋಕ್ಕೆ ಸಿಗಲ್ಲ ಈ ರೋಡಲ್ಲಿ. ಇವತ್ತು ಎಲ್ಲಿ ನೋಡಿದ್ರು ಅವೇ ನೋಡಿ. ಸೇಮ್ ನಮ್ಮ ದುರ್ಗದಿಂದ ನಾವು ಬೆಂಗಳೂರಿಗೆ ಬರೋಕ್ಕೆ ಹೆಂಗೆ ಭಾನುವಾರ ಪ್ರಾಬ್ಲಮ್ ಆಗುತ್ತೋ, ಇವತ್ತು ಇಲ್ಲಿ ಅದೇ ಸಮಸ್ಯೆ. ಕರೆಕ್ಟಾಗಿ 1 ಅವರ್ ಜಾಮಲ್ಲಿ ತಗಲಾಕೊಂಡಿದ್ದಾದ್ಮೇಲೆ ಇವಾಗ ಬಂದು ಹೈದ್ರಾಬಾದ್ ರಿಂಗ್ ರೋಡ್ ಎತ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗೋಗೈತೆ. ಟೈಮ್ ವೇಸ್ಟ್ ಆಗೋಯ್ತು. ಹೆಚ್ಚು ಕಮ್ಮಿ 1.5 ಅವರ್ 2 ಅವರ್ ಇಲ್ಲೇ ವೇಸ್ಟ್ ಆಗೋಯ್ತು. ರಿಂಗ್ ರೋಡ್ ಹತ್ಕೊಂಡು ನಾನ್ ಸ್ಟಾಪ್ ಸ್ವಲ್ಪ ಸ್ಪೀಡ್ ಕವರ್ ಮಾಡೋಣ. ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಪ್ಲೇಸಿಗೆ ಬಂದ್ವಿ ಅಂದರೆ ನಾವು ಇಂಡಿಯಾದಲ್ಲೇ ಇದ್ವಾ ಅಥವಾ ಬೇರೆ ದೇಶಕ್ಕೆಲ್ಲ ನಾವು ಹೊರಟೋಗಿದ್ದೀವಿ ಅಂತ ಫೀಲ್ ಬರುತ್ತೆ ನಮಗೆ. ನೋಡಿ ಯಾವ ಥರ ವ್ಯೂ ಕಾಣುತ್ತೆ ಅಂದರೆ ಇಲ್ಲಿಂದ ಸಖತ್ತಾಗಿದೆ. ಒಂದು ಕಡೆ ರೋಡ್ ಸೂಪರು, ಸುತ್ತ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ ಅಂತ ಸಖತ್ತಾಗಿದ್ದಾವೆ ಬಿಲ್ಡಿಂಗ್ಗಳೆಲ್ಲ. ಒಂಥರ ಏನೋ ಫೀಲ್ ಆಗುತ್ತೆ ಇಲ್ಲಿ ಬಂದರೆ. ಎಲ್ಲ ಹೊರಗಡೆ ದೇಶಕ್ಕೆ ಏನೋ ಬಂದಿದ್ದೀವೇನಪ್ಪ ಅಂತ, ಅಷ್ಟು ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ ನೋಡಿ. ಟೈಮು ಸಿಕ್ಕಾಪಟ್ಟೆ ವೇಸ್ಟ್ ಆಗಿರೋ ಕಾರಣದಿಂದ 75-80 ಹೊಡಿತಾ ಇದ್ದೀನಿ ಕವರ್ ಆಗಿಬಿಡ್ಲಿ ಅಂತ. ಬೆಳಗ್ಗೆ ಎಲ್ಲ 16 ಹೊಡುತ್ತೆ, ಬಟ್ ಇವಾಗ ಆಗಲ್ಲ. ಯಾಕಂದರೆ ಟೈಮ್ ಹೆವಿ ಲೇಟಾಗಿ ಹೋಗ್ಬಿಡೈತೆ. ಹೆಚ್ಚು ಕಮ್ಮಿ ನಾವು 4 ಅವರ್ ಹಿಂದೆ ಇದ್ದೀವಿ. 4 ಅವರ್ 200 ಕಿಲೋಮೀಟ್ರ್ ಮುಂದೆ ಇರಬೇಕಿತ್ತು, ಬಟ್ 200 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಹಂಗಾಗಿ ಟೈಮ್ ಕವರ್ ಆಗಬೇಕು ಅಂದರೆ ಚಚ್ಬೇಕು ಸ್ವಲ್ಪ. ಹಂಗಾಗಿ 80 km/h ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ಬೇರೆ ಎಕ್ಸ್ಪ್ರೆಸ್ ವೇ ಅಲ್ವಾ, ಹಂಗಾಗಿ ಹೈದ್ರಾಬಾದ್ ರಿಂಗ್ ರೋಡ್ ಕವರ್ ಆಗುತ್ತೆ. ಇವತ್ತು ನೈಟು ಫುಲ್ಲು 80ಕ್ಕೆ ಹೊಡೆದ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಟೈಮ್ ಕವರ್ ಆಗಿಬಿಡುತ್ತೆ. ಆಗ್ಲೋ ತೋರ್ಸೋಕ್ಕಾಗಲ್ಲ, ಬಿಸಿಲಿರೋದ್ರಿಂದ 60ಕ್ಕೆ ಓಡಿಸ್ತೀವಿ. ನೈಟ್ ಹೊತ್ತಲ್ಲಿ 80ಕ್ಕೆ ಚಚ್ಬಿಡ್ತೀವಿ. ಆರಾಮಾಗಿ ಟೈಮ್ ಪಿಕಪ್ ಆಗುತ್ತೆ ಅಂತ. ಇವಾಗ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಬೇಕು ನಾಗ್ಪುರ್ ರೋಡ್ಗೆ. ನೋಡಿ ಸ್ಪೀಡ್ ನೋಡಿ 80-85 ಕವರ್ ಮಾಡ್ಕೊಂಡು ಬರ್ತಾ ಇದೀವಿ, ಟೈಮ್ ಪಿಕಪ್ ಆಗಲಿ ಅಂತ. ಒಳ್ಳೆ ರೋಡ್ ಸಿಕ್ಕಿರೋದಕ್ಕೂ ಅದಕ್ಕೂ ನಾನ್ ಸ್ಟಾಪ್ ಹೊಡಿತಾ ಇದೀವಿ. ಮುಂದೆ ಹೋಗಿ ಎಕ್ಸಿಟ್ ತೊಗೊಂಡು ನಾಗ್ಪುರ್ ರೋಡ್ ಕಡೆ ಹೋಗೋಣ ಬನ್ನಿ. ಸತತವಾಗಿ 4 ಅವರ್ ಎಲ್ಲೆಲ್ಲೂ ನಿಲ್ಸಿಲ್ಲ, ನಾನ್ ಸ್ಟಾಪ್ ಆಗಿ ಓಡಿಸ್ಕೊಂಬಂದು ಕಮ್ಮಾರೆಡ್ಡಿ ಹತ್ರ ಸೈಡ್ಗೆ ಹಾಕಿರೋದು. ಹೈದ್ರಾಬಾದ್ಗಿನ ಹಿಂದೆ ಗಾಡಿ ಎತ್ಕೊಂಡಿದ್ದು. ಇವಾಗ ಸದ್ಯಕ್ಕೆ ಕಮ್ಮಾರೆಡ್ಡಿ ಹತ್ರ ಸೈಡ್ಗೆ ಹಾಕಿದ್ದೀನಿ. ಇನ್ನೂ ಓಡಿಸ್ಬೇಕು ನಾಗ್ಪುರ್ ಹತ್ರದವರೆಗೂ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಓಡಿಸ್ಕೊಡ್ತೀನಿ ದಸಂಬ್ರಾಗೆ. ನಿಲ್ಸೋದಂತೂ ಸುಳ್ಳೇನೆ ಗಾಡಿ ಇವತ್ತು. ಹೊಡಿಯೋಣ ಬನ್ನಿ. ಲೈಟಾಗಿ ಹೀಟ್ ಆಗಿದ್ದಾವೆ, ಅಂತ ಏನು ಜಾಸ್ತಿ ಹೀಟ್ ಆಗಿಲ್ಲ. ನಮ್ಗೆ ಇದೊಂದು ಟೈರ್ ಕೈ ಒಂದು ಕೊಡ್ದಿದ್ರೆ ಸಾಕು, ಇವತ್ತು ಆರಾಮಾಗಿ ಹೋಗ್ಬಿಡ್ತೀವಿ. ಅಷ್ಟೇನು ಹೀಟ್ ಆಗಿಲ್ಲ, ಕೂಲ್ ಇದ್ದಾವೆ. ಆ ಕಡೆ ಒಂದ್ಸರಿ ಟೈರ್ ಚೆಕ್ ಮಾಡ್ಕೊಂಡು ಹೋಗೋಣ. ಹಿಂದಕ್ಕೆ ಬರೋ ಅಂಥದ್ದೇನಿಲ್ಲ ಮಾಲು, ಟೆನ್ಷನ್ ಏನಿಲ್ಲ. ಟೈರ್ಗಳು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ.
ಏನು ಸಮಸ್ಯೆ ಇಲ್ಲ. ಬನ್ನಿ ಹೋಗೋಣ ಇಲ್ಲಿಂದ. ಫಸ್ಟು ಇಲ್ಲಿಂದ ಇನ್ನೊಂದು ಸ್ಟ್ರೆಚ್, ಇನ್ನೊಂದು 150-200 ಕಿಲೋಮೀಟರ್ ನಾನ್ ಸ್ಟಾಪ್ ಹೊಡಿಯೋಣ. ಆಲ್ರೆಡಿ 12 ಗಂಟೆ ಆಗ್ತದೆ, ಅದೊಂದು ಸಮಸ್ಯೆ. ಇನ್ಮೇಲೆ ನಿದ್ದೆ ಸ್ಟಾರ್ಟ್ ಆಗುತ್ತೆ. ನಿಧಾನಕ್ಕೆ ಹೋಗೋಣ ಬನ್ನಿ. ಟೈಮ್ ಬಂದು ಕರೆಕ್ಟು 1 ಗಂಟೆ ಆಗ್ತಾಯಿದೆ. ಹೆವಿ ನಿದ್ದೆ ಎಳೀತೈತೆ. ಹಾಗಾಗಿ ದರ್ಶನ್ ಬ್ರೋ ಇದ್ದರು. ಇವಾಗ ದರ್ಶನ್ ಬ್ರೋ ಗಾಡಿ ಕೊಡೋಣ, ಒಂದು 2-3 ಅವರ್ ಓಡಿಸ್ಕೊಳ್ಳಿ. ಬೆಳಗ್ಗೆ ಜಾವ ಇದು ಮತ್ತೆ ಗಾಡಿ ಎತ್ಕೊಂಡ್ರೆ ಆಗುತ್ತೆ. ಇನ್ನೇನು ಟಾಪ್ ಆ್ಯಂಡ್ ಟಾಪ್ ಹೈವೇ ಅಲ್ವಾ, ಹಾಗಾಗಿ ಮತ್ತು ಮುಂದೆ ರೋಡ್ಗಳು ಟರ್ನ್ ಹೊಡಿಬೇಕಲ್ವ, ಅವ್ರು ಕನ್ಫ್ಯೂಸ್ ಆಗೋದು ಬೇಡ. ಹಾಗಾಗಿ ನನಗೂ ಹೆವಿ ನಿದ್ದೆ ಎಳೀತೈತೆ. ಯಾಕಂದ್ರೆ ಗೊತ್ತಿಲ್ಲ, ಸ್ನಾನ ಬೇರೆ ಮಾಡಿಬಿಟ್ಟು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರಲ್ಲ, ಸರಿಯಾಗಿ ಇಳಿತೈತೆ. ಒಂದು 2 ಅವರ್ ಮಲ್ಕೊಂಡಿದ್ದೆ. ನಾನು ನಿದ್ದೆ ಬರೋದೇ ಕರೆಕ್ಟಾಗಿ 2 ಅವರ್ಗೂ ನನಗೆ ಗಾಡೀಲಿ. ಬೆಳಗಿನ ಜಾವ 5 ಗಂಟೆಗೆ ಮಕ್ಕೊಂಡು 6 ಗಂಟೆ ಆಗಿತ್ತು ಮಕ್ಕೊಂಡು, ಹಾಗೆ 8 ಗಂಟೆಗೆ ಇದ್ದೀನಿ. ಮಧ್ಯಾಹ್ನನೂ ಅಷ್ಟೇ 2 ಗಂಟೆಗೆ ಮಕ್ಕೊಂಡು 4 ಗಂಟೆಗೆ ಇದ್ದೀನಿ. ನಿದ್ದೆನೇ ಬರೋದೇ 2 ಅವರ್ ಅಷ್ಟೇ, ಅದ್ರ ಮೇಲೆ ನಿದ್ದೆನೇ ಬರೋಲ್ಲ. ಇವಾಗ ಸ್ವಲ್ಪ ನೈಟ್ ಜಾಸ್ತಿ ಬರ್ಬೋದೇನೋ ಗೊತ್ತಿಲ್ಲ. ಹೋಗಿ ಇಂದು ಹೋಗಿ ಮಲ್ಕೊಳ್ಳೋಣ. ಓಕೆ ಬ್ರೋ, ಗುಡ್ ಮಾರ್ನಿಂಗ್ ನಿಮಗೆ. ಗುಡ್ ಮಾರ್ನಿಂಗ್, ನಿಮಗೆ ಗುಡ್ ನೈಟ್. ಓಕೆ, ಗುಡ್ ಮಾರ್ನಿಂಗ್ ನಿಮಗೆ. 1 ಗಂಟೆ ಆಯ್ತು ಆಗಲೇ ಟೈಮು. ಅವು ಮಲಗೋ ಟೈಮ್ ಇವಾಗ ಮಲ್ಕೊಂಡು ಆಮೇಲೆ ಎದ್ದು ಗಾಡಿ ಓಡಿಸೋಣಂತೆ. ನಾನ್ ಸ್ಟಾಪ್ ಹೊಡಿತಾನೆ ಇದೀವಿ. ಕಚ್ಚಾ ಮಾಲ್ ತುಂಬಿರೋದ್ರಿಂದ ನಾನ್ ಸ್ಟಾಪ್ ಆಗಿ ಹೊಡಿಲೇಬೇಕು. ಇನ್ನೂ 1000 ಕಿಲೋಮೀಟರ್ ಮೇಲೆ ಹೊಡಿಬೇಕು. ಎಷ್ಟು ಹೊಡಿದೆ ಬ್ರೋ ಈಗ ರೈಡಿಂಗು ನೋಡಿ? 930. ಇನ್ನೂ 1200 ಕಿಲೋಮೀಟರ್ ಹೊಡಿಬೇಕು ನಾಡ್ದು ಬೆಳಗ್ಗೆ ಅಷ್ಟೊತ್ತಿಗೆ. ಓಕೆ, ಈ ವ್ಲಾಗ್ ಕೂಡ ಎಲ್ಲಿಗೆ ಮುಗಿಸೋಣ. ಮತ್ತೆ ಇದ್ಮೇಲೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲೇ ಹೋಗ್ಬಿಟ್ಟು ಟಾಟಾ, ಬಾಯ್ ಬಾಯ್.